ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆ ಅಂತ, ಅಲ್ಲಿ ನಿನ್ನೆ ಒಂದು ಎಪಿಸೋಡ್ ಅನ್ನ ಮಾಡಿದ್ದೀನಿ. ಈ ದರ್ಶನ್ ಕೇಸ್ ಅನ್ನೋದು ಏನ್ ನಡೀತಾ ಇದೆ, ಯಾರು ನೋಡಿಲ್ಲ ನೀವು ದಯವಿಟ್ಟು ಅದನ್ನ ನೋಡ್ಲೇಬೇಕು. ಯಾಕೆ ನೋಡ್ಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಆ ಎಪಿಸೋಡ್ ನೋಡಾದ್ಮೇಲೆ ಗೊತ್ತಾಗುತ್ತೆ. ಹಾಗೆ ಥಂಬ್ನೇಲ್ ಅನ್ನ ಕೊಡ್ತಾ ಇದ್ದೀನಿ, ಲಿಂಕ್ ಅನ್ನ ಕೊಡ್ತಾ ಇದ್ದೀನಿ. ಮೊದಲು ಆ ವಿಡಿಯೋವನ್ನ ನೋಡಿ, ಆ ನಂತರದಲ್ಲಿ ಈ ವಿಡಿಯೋವನ್ನ ನೋಡಿ. ಇಟ್ಸ್ ಅ ರಿಕ್ವೆಸ್ಟ್, ಬಿಕಾಸ್ ಈ ಒಂದು ಎಪಿಸೋಡ್ ನಲ್ಲಿ ಸನಾತನ ಕಥನದಲ್ಲಿ ನಾನು ಮಾತನಾಡುವಂತಹ ಟಾಪಿಕ್ ಅನ್ನೋದು, ಅಲ್ಲಿ ನಾನು ಬಹಳಷ್ಟು ಸಂದರ್ಭದಲ್ಲಿ ಒಂದು ವರ್ಡ್ ಅನ್ನ ಯೂಸ್ ಮಾಡಿದ್ದೀನಿ, ಅದಕ್ಕೆ ರಿಲೇಟ್ ಆಗಿದೆ. ಹಾಗೆ ಬಹಳಷ್ಟು ಜನರಿಗೆ ಆ ಸಮಸ್ಯೆ ಇದೆ, ಪರ್ಸನಾಲಿಟಿ ಡಿಸ್ಆರ್ಡರ್ ಇದೆ. ಅದನ್ನ ಸನಾತನ ಧರ್ಮದ ಒಂದು ಕಾನ್ಸೆಪ್ಟ್ಗೆ ಲಿಂಕ್ ಮಾಡಿಕೊಂಡು ತಪ್ಪಾಗಿ ಅರ್ಥೈಸ್ಕೊಂಡು ಅದನ್ನೇ ಪ್ರಚಾರ ಮಾಡ್ತಾ ಅದನ್ನ ಜಸ್ಟಿಫೈ ಮಾಡ್ಕೊಂಡಿದ್ದಾರೆ. ಅದರ ಪರಿಣಾಮ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಇಂಥ ಕೊಲೆಗಡಕರಿದ್ದಾರೆ, ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರೋರು, ದೊಡ್ಡ ದೊಡ್ಡ ಏನು ಇನ್ಫ್ಲೂಯೆನ್ಷಿಯಲ್ ಸ್ಟೇಟಸ್ ಅಂತ ಹೇಳ್ತಾರಲ್ವಾ, ಅಂಥದ್ರಲ್ಲಿ ಇರ್ತಾರೆ. ಅಂಥವ್ರನ್ನ ನೋಡಿ ಫಾಲೋ ಮಾಡೋರು ಇರ್ತಾರೆ. ಅವ್ರು ಎಲ್ರಿಗೂ ಕೂಡ ಇದು ಪಾಠ ಆಗಬೇಕು ಅನ್ನುವಂಥ ಉದ್ದೇಶದಿಂದ, ಜೊತೆಗೆ ಅಂಥ ಒಂದು ಹೀನಸ್ ಕ್ರೈಮ್ ಅನ್ನೋದು ನಡಿಬಾರ್ದು ಅಂತಂದ್ರೆ ಇಂಥ ಪರ್ಸನಾಲಿಟಿ ನನ್ನಲ್ಲಿ ಇದೆಯಾ ಅಥವಾ ನನ್ನ ಸುತ್ತಮುತ್ತಲಿನ ಯಾರು ನನ್ನ ಪ್ರೀತಿ ಪಾತ್ರದಲ್ಲಿ ಇದೆಯಾ ಅನ್ನೋದನ್ನ ಚೆಕ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಇವತ್ತಿನ ಈ ಒಂದು ಎಪಿಸೋಡ್ ಅನ್ನ ದಯವಿಟ್ಟು ಪ್ರತಿಯೊಬ್ಬರ ಜೊತೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಜನರ ಹತ್ರ ಶೇರ್ ಮಾಡಿ. ಹಾಗೆ ಆ ನ್ಯೂಸ್ ಸೆನ್ಸ್ ನಲ್ಲಿ ನಾನು ಮಾತನಾಡಿರುವಂತಹ ಕೇಸ್ ಸ್ಟಡಿಯನ್ನ ಬಹಳಷ್ಟು ಜನರ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಒಂದೊಂದು ಸ್ಟೆಪ್ ಅನ್ನುವಂಥದ್ದು, ಒಂದೊಂದು ಐಡೆಂಟಿಫಿಕೇಶನ್ ಅನ್ನುವಂಥದ್ದು ಎಷ್ಟೋ ಕೆಟ್ಟ ಕೆಲಸವನ್ನ ನಿಲ್ಸೋಕೆ ಸಾಧ್ಯ ಇದೆ. ಆ ಒಂದು ಒಳ್ಳೆ ಉದ್ದೇಶದಿಂದ ನಾನು ಹೇಳ್ತಾ ಇರೋದು. ಗಾಡ್ ಕಾಂಪ್ಲೆಕ್ಸ್ ಬಹಳಷ್ಟು ಜನರಿಗೆ ಏನ್ ಹಂಗಂದ್ರೆ, ಹಿಂಗಿದ್ ವರ್ಡೇ ಕೇಳಿಲ್ಲ, ಗಾಡ್ ಕೇಳಿದೀನಿ, ಕಾಂಪ್ಲೆಕ್ಸ್ ಕೇಳಿದೀನಿ. ಗಾಡ್ ಕಾಂಪ್ಲೆಕ್ಸ್ ಅಂತಂದ್ರೆ ಏನು, ಯಾವ್ದು ಸೈಕಾಲಜಿಗೆ ದೊಡ್ಡ ಸಬ್ಜೆಕ್ಟ್ ಇರಬೇಕು ಅಂತ ಅನಿಸುತ್ತೆ. ಆದ್ರೆ ಈ ದರ್ಶನ್ ಕೇಸನ್ನ ನಾವು ಅನಲೈಸ್ ಮಾಡಿದ್ವಿ ಅಂತಂದ್ರೆ, ಹಾಗೆ ದರ್ಶನ್ ರೀತಿಯ ಬಹಳಷ್ಟು ಜನ ಯಾರು ಒಂದು ದೊಡ್ಡ ಅಭಿಮಾನಿ ವೃಂದವನ್ನ ಹೊಂದಿರ್ತಾರೆ, ಹಾಗೆ ಇವೆಂಚುವಲಿ ಅವರು ಯಾವ ರೀತಿ ಆಗ್ತಾರೆ ಅನ್ನೋದಕ್ಕೆ ನಾನೇ ಭಗವಂತ, ನಾನ್ ಮಾಡೋದೆಲ್ಲ ಸರಿ, ನಾನು ಏನ್ ಮಾಡಿದ್ರು ಕೂಡ ಅದನ್ನ ನ್ಯಾಯ ಅಂತ ಕರಿಬೇಕು, ನನ್ನನ್ನ ವಿರೋಧ ಮಾಡೋರು ಯಾರು ಇರಬಾರ್ದು, ನನಗೆ ಬುದ್ಧಿ ಹೇಳಕ್ ಯಾರು ಬರಬಾರ್ದು, ನಾನ್ ಮಾಡೋದೆಲ್ಲ ಕರೆಕ್ಟ್ ಅನ್ನುವಂಥ ಒಂದು ಪರ್ಸನಾಲಿಟಿ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ. ಅದು ಯಾವ ರೀತಿ ಡೆವಲಪ್ ಆಗುತ್ತೆ, ಹಾಗೆ ಅದರ ಡೆವಲಪ್ಮೆಂಟ್ ಸ್ಟೇಜ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಅದು ದೊಡ್ಡದಾಗಿ ಬೆಳೆದು ಸಮಾಜಕ್ಕೆ ಕಂಟಕ ಆಗೋದಕ್ಕಿಂತ ಮೊದಲೇನೆ ನಾವು ಅದನ್ನ ಚಿವುಟ್ ಹಾಕಬಹುದು. ಎಷ್ಟೋ ಕ್ರೈಮ್ ಅನ್ನ ನಿಲ್ಲಿಸಬಹುದು. ಪರ್ಸನಾಲಿಟಿಯನ್ನ ನಾವು ರೆಕಗ್ನೈಸ್ ಮಾಡಿದ್ರೆ ಅಂತಂದ್ರೆ ಇದು ಯಾವುದೇ ರಾಕೆಟ್ ಸೈನ್ಸ್ ಅಲ್ಲ ಅಥವಾ ಭವಿಷ್ಯವಾಣಿ ಅಲ್ವೇ ಅಲ್ಲ. ಒಬ್ಬ ವ್ಯಕ್ತಿಯ ಹಿನ್ನೆಲೆಯನ್ನ, ಅವರ ಪ್ಯಾಟರ್ನ್ ಅನ್ನ, ಅವರ ಪರ್ಸನಾಲಿಟಿಯನ್ನ ಕರೆಕ್ಟ್ ಆಗಿ ಕುತ್ಕೊಂಡು ಅನಲೈಸ್ ಮಾಡಿದ್ರೆ ಅವರ ಭವಿಷ್ಯ ಏನು ಅಂತ ಹೇಳ್ಬಿಡ್ಬೋದು. ಅವರ ಜಾತಕ ಬೇಡ, ಯಾವುದೇ ಆಸ್ಟ್ರಾಲಜಿ ಬೇಡ. ಏನಿದು ಗಾಡ್ ಕಾಂಪ್ಲೆಕ್ಸ್ ಅಂತಂದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಅನ್ನುವಂತಹ ಕಾನ್ಸೆಪ್ಟ್ ಬರುತ್ತೆ. ಅಂದ್ರೆ ನಾನೇ ಬ್ರಹ್ಮ, ನಾನು ಆ ಪರಮಾತ್ಮನ ಅಂಶ ಅನ್ನುವಂಥದ್ದು. ಬಹಳಷ್ಟು ಜನ ಇದನ್ನ ಸಿನಿಮಾದಲ್ಲೂ ಸೇರಿದ ಹಾಗೆ ಅಹಂಕಾರಕ್ಕೆ ಸಮೀಕರಿಸಿ ಮಾತಾಡಿ ರಾಂಗ್ ನರೇಷನ್ ಹೋಗಿದೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದ್ರ ಅರ್ಥ ವೆರಿ ಹಂಬಲ್, ನಾನು ಆ ಬ್ರಹ್ಮನ, ಪರಬ್ರಹ್ಮನ ಒಂದು ಪುಟಾಣಿ ಅಂಶ ಅಂತ. ಅಂದ್ರೆ ನಾನು ದೇವರು, ನಾನೇ ಎಲ್ಲ ಅಂತ ಅಲ್ಲ, ನಾನು ಬೇರೆ, ನಾನೇ ಬೇರೆ. ಈ ಗಾಡ್ ಕಾಂಪ್ಲೆಕ್ಸ್ ನಾನೇ ಹೇಗೆ ಡೆವಲಪ್ ಆಗತ್ತೆ ಅನ್ನೋದನ್ನ ಸ್ಟೇಜ್ ಬೈ ಸ್ಟೇಜ್ ಅರ್ಥ ಮಾಡ್ಕೊಳ್ಳೋಣ. ದರ್ಶನ್ ಕೇಸನ್ನು ಸೇರಿದ ಹಾಗೆ ನಾನು ಕೆಲವೊಂದಷ್ಟನ್ನ ನನಗೆ ರಿಲೇಟೆಡ್ ಆಗಿರುವಂತಹ ಎಕ್ಸಾಂಪಲ್ ಅನ್ನ ನಿಮ್ಗೆ ಕೊಡ್ತೀನಿ, ಸೋ ದ್ಯಾಟ್ ಇಲ್ಲಿ ಬೇರೆ ಯಾರನ್ನು ಕೂಡ ಇದ್ರೊಳಗಡೆ ತರೋದು ಬೇಡ ಅಂತ. ಹಾಗೆ ಕೆಲವೊಂದಷ್ಟು ಪಾಪ್ಯುಲರ್ ಪರ್ಸನಾಲಿಟಿಗಳು, ಹಾಗೆ ಅವ್ರನ್ನ ಕೆಲವು ಜನ ಯಾವ ರೀತಿ ಈಗ ಒಬ್ಬರನ್ನ, ನಮ್ಮ ನರೇಂದ್ರ ಮೋದಿ ಅವರನ್ನ ಡಿಕ್ಟೇಟರ್ ಅಂತ ಕರೆಯೋರಿದ್ದಾರೆ. ಈ ಒಂದು ವ್ಯಕ್ತಿತ್ವವನ್ನ ಕೂಡ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ನಾವು ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ತಾ ಇರೋದಲ್ಲ, ವ್ಯಕ್ತಿತ್ವ, ಪರ್ಸನಾಲಿಟಿಯನ್ನ ಅರ್ಥ ಮಾಡ್ಕೊಳ್ತಾ ಇರೋದು. ಈ ಗಾಡ್ ಕಾಂಪ್ಲೆಕ್ಸ್ ಹೆಂಗ್ ಬರುತ್ತೆ, ಇದರ ಪ್ಯಾಟರ್ನ್ ಏನು, ಇದು ಯಾವ ರೀತಿ ಡೆವಲಪ್ ಆಗುತ್ತೆ, ಇದಕ್ಕೂ ಅಹಂ ಬ್ರಹ್ಮಾಸ್ಮಿಗೂ ಏನ್ ಡಿಫ್ರೆನ್ಸ್? ಸಾಮಾನ್ಯವಾಗಿ ಯಾವ ವ್ಯಕ್ತಿಗೆ ಜೀವನದಲ್ಲಿ ಏನಾದ್ರೂ ದೊಡ್ಡದ್ ಮಾಡ್ಬೇಕು, ನಾನು ಅಂದ್ರೆ ಹೋದ್ಮೇಲೂ ನನ್ನ ಹೆಸರು ಇರಬೇಕು ಅನ್ನೋ ಲೆವೆಲ್ಗೆ, ಇದು ಪ್ರತಿಯೊಬ್ಬರಿಗೂ ಇರುತ್ತೆ, ತಪ್ಪಲ್ಲ. ಏನಾದ್ರೂ ಮಾಡ್ಬೇಕು, ದೊಡ್ಡದಾಗಿರೋದು ಮಾಡ್ಬೇಕು, ಹೆಸರು ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಎಕ್ಸ್ಟ್ರಾರ್ಡಿನರಿ ಲೈಫ್, ಲಿವ್ ಲೈಫ್ ಕಿಂಗ್ ಸೈಜ್ ಅನ್ನೋ ತರದಲ್ಲಿ ಬದುಕು ಹೋಗ್ಬೇಕು ಅನ್ನುವಂತಹ ಕನಸು ಸಾಮಾನ್ಯ ಎಲ್ಲರಲ್ಲೂ ಇರುತ್ತೆ. ಅದಕ್ಕೆ ಯಾವ ರೀತಿ ಎಫರ್ಟ್ ಹೋಗುತ್ತೆ ಅನ್ನೋದ್ರ ಮೇಲೆ ಆ ಕನಸು ನನಸಾಗತ್ತೋ ಇಲ್ವೋ ಅನ್ನೋದು ಅವರವರಿಗೆ ಬಿಟ್ಟಿದ್ದು. ಆ ಕನಸು ನನಸಾಗಿಲ್ಲ ಅಂದ ತಕ್ಷಣ ಅವ್ರ ಜೀವನ ವೇಸ್ಟ್ ಅಂತ ಅಲ್ಲ. ಈ ಏನಾದ್ರೂ ಮಾಡ್ಬೇಕು ಅನ್ನೋರಿಗೆ ಮೊದಲೇದಾಗಿ ಇರೋದು
ಸಾಮಾನ್ಯವಾಗಿ ಅಂದ್ರೆ ಮೆಂಟಲ್ ಸ್ಟೇಟಸ್ ನಾರ್ಮಲ್ ಇತ್ತು ಅಂತಂದ್ರೆ ಅವ್ರೊಳಗಡೆ ಒಂದು ಅಗಾಧವಾಗಿರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಿರುತ್ತೆ. ಸೆಲ್ಫ್ ನ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಲವ್ ನ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್. ಅಂದ್ರೆ ನಾನ್ ಮಾಡ್ತೀನಿ ಇದನ್ನ, ನನ್ನ ಹತ್ರ ಆ ತಾಕತ್ತಿದೆ, ನಾನ್ ಕಷ್ಟಪಡ್ತೀನಿ, ಪರವಾಗಿಲ್ಲ, ನಾನ್ ಮಾಡ್ಲೇಬೇಕು, ಇದಕ್ಕೋಸ್ಕರ ನಾನು ಇರೋದು, ನನ್ನ ಬದುಕಿನ ಉದ್ದೇಶ ಇದು. ಈ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರುತ್ತೆ. ಅವರಿಗೆ ಅವ್ರ ಮೇಲೆ ಒಂದು ಪ್ರೀತಿ ಅನ್ನೋದು ಕೂಡ ಇರುತ್ತೆ. ಇದು ಎರಡೂ ಕೂಡ ವೆರಿ ಪಾಸಿಟಿವ್ ಟ್ರೇಟ್, ವೆರಿ ಪಾಸಿಟಿವ್ ಟ್ರೇಟ್. ಆ ನಂತರದಲ್ಲಿ ಸಪೋಸ್ ಆ ವ್ಯಕ್ತಿ ಅನ್ಕೊಂಡಂಗೆ ಅವರಿಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ನಿಂದ ಏನ್ ಅನ್ಕೊಂಡಿದ್ರು ಆ ಫೀಲ್ಡ್ ಅಲ್ಲಿ ಒಂದ್ ಸ್ವಲ್ಪ ಹೆಸರು ಸಿಕ್ತು, ಅದರಿಂದ ದುಡ್ಡು ಸಿಕ್ತು, ಅದರಿಂದ ಜನ ಗುರ್ತಿಸೋ ಲೆವೆಲ್ಗೆ ಆಯ್ತು ಅಂದ ತಕ್ಷಣ ಅದಕ್ಕೊಂದು ಬೂಸ್ಟ್ ಸಿಗತ್ತೆ. ಆ ಬೂಸ್ಟ್ ಅನ್ನ ಎರಡು ರೀತಿಯಲ್ಲಿ ತಗೊಳ್ಳುವಂತಹ ವ್ಯಕ್ತಿತ್ವ ಇರುತ್ತೆ. ಓ, ನನ್ನ ನೋಡಿ ಜನ ಮಾತಾಡ್ತಿದ್ದಾರೆ ಅಂತಂದ್ರೆ ನಾನು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ಬೇಕು, ಯಾಕಂತಂದ್ರೆ ನನ್ ಮೇಲೆ ಬೇರೆಯವರ ಕಣ್ಣಿದೆ, ನಾನ್ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅಂತ ಹಂಬಲ್ ಆಗೋದು ಒಂದು ವ್ಯಕ್ತಿತ್ವ. ಆದ್ರೆ ಇನ್ನು ಕೆಲವರಿಗೆ ಅದು ಈಗೋ ಆಗಿ ಕನ್ವರ್ಟ್ ಆಗತ್ತೆ. ಯಾವಾಗ ಆ ಸಕ್ಸಸ್ ತುಂಬಾ ಕ್ವಿಕ್ ಆಗಿರುತ್ತೆ, ಲೌಡ್ ಆಗಿರುತ್ತೆ, ಅವರಿಗೆ ಅದು ಈಗೋ ಆಗಿ ಕನ್ವರ್ಟ್ ಆಗುತ್ತೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು. ಆವಾಗ ಏನಾಗುತ್ತೆ, ನನ್ನನ್ನು ಜನ ನೋಡ್ತಾರೆ ಅಂತಂದ್ರೆ ನಾನು ಏನ್ ಮಾತಾಡಿದ್ರು ಕರೆಕ್ಟ್, ನಾನು ಏನೋ ಸ್ಪೆಷಲ್ ಗಿಫ್ಟ್ ಅನ್ನ ಪಡ್ಕೊಂಡಿರುವಂತಹ ವ್ಯಕ್ತಿ, ನನ್ನೊಳಗಡೆ ಏನೋ ವಿಶೇಷವಾಗಿರುವಂಥದ್ದು ಯಾರ ಹತ್ರನೂ ಇಲ್ದೋಗಿರೋದಿದೆ. ದಿಸ್ ಇಸ್ ಕಾಲ್ಡ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಅವಾಗ ಚೆಕ್ ಮಾಡ್ತಾ ಇದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವಾಗ ನನ್ನನ್ನ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ಮೈರ್ ಮಾಡ್ತೀರಾ, ನಂಗೆ ಎಲ್ಲರ ಮೇಲೂ ರೆಸ್ಪೆಕ್ಟ್ ಇದೆ, ಪ್ರೀತಿ ಇದೆ, ಎಲ್ಲ ಇದೆ. ಅಂದ್ರೆ ನನಗೆ ಒಂದು ಮುಖ ಆಗಿ ಯಾರು ಕಾಣಿಸೋದಿಲ್ಲ. ಒಂದು ದೊಡ್ಡ ಕ್ರೌಡ್ ಇದೆ, ಅವರೆಲ್ಲರೂ ವಾವ್ ಅಂತ ನಂಗೆ ಚಪ್ಪಾಳೆ ಹೊಡಿತಿದ್ದಾರೆ, ಅದಕ್ಕೆ ನಾನು ತಲೆಬಾಗಿ ನಮಿಸ್ತೀನಿ, ಅಲ್ಲಿಗೆ ಮುಗೀತದೆ ಎಂಡ್. ಯಾರು ಅಪ್ರಿಶಿಯೇಟ್ ಮಾಡ್ತೀನಿ, ನಾನು ಅಭಿಮಾನಿ ಸಂಘವನ್ನ ಕಟ್ತೀನಿ, ನೀವು ನನಗೆ ಆಕ್ಸೆಸ್ ಕೊಡ್ಬೇಕು, ನೀವು ನನ್ನ ಜೊತೆ ಫೋನಲ್ಲಿ ಮಾತಾಡ್ಬೇಕು, ನಂಗೆ ರಿಪ್ಲೈ ಮಾಡ್ಬೇಕು. ಐ ಆಮ್ ನಾಟ್ ಓಪನ್. ನನ್ನ ಕಾಂಟೆಂಟ್ಗೆ ಮಾತ್ರ ನಿಮಗೆ ಸ್ವಾಗತ, ಅದಕ್ಕೆ ಮಾತ್ರ ನಾನು ಚಿರಋಣಿ. ಅದನ್ನ ಹೊರತಾಗಿ ನನ್ನ ಜೀವನದಲ್ಲಾಗ್ಲಿ, ನನ್ನ ಬೇರೆ ಯಾವುದೇ ಸರ್ಕಲ್ ಅಲ್ಲಾಗಿ ನಿಮಗೆ ಸುಸ್ವಾಗತವನ್ನ ನಾನು ಕೋರೋದಲ್ಲ. ಅದರ ಅರ್ಥ ನಾನು ರೂಢ್ ಅಂತ ಅಲ್ಲ, ಅಥವಾ ನನಗೆ ನಿಮ್ ಯಾರು ಕೇರೇ ಇಲ್ಲ ಅಂತ ಅಲ್ಲ. ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿರಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀನಿ, ನಂದು ಯಾವುದೋ ಒಂದು ಇನ್ಸ್ಪಿರೇಷನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದನ್ನ ನಾನು ಮಾಡಿರ್ಲಿಲ್ಲ ಅಂತಂದ್ರೆ ಇನ್ನೊಬ್ರು ಯಾರೋ ಮಾಡ್ತಾ ಇದ್ರು, ಇದು ನನಗೆ ಗೊತ್ತು. ಆದ್ರೆ ನಾನು ಮಾಡುವ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಹತ್ರ ಮಾಡುವಂಥದ್ದು ಸಾಧ್ಯತೆ ಇಲ್ಲ. ಯಾಕೆಂತಂದ್ರೆ ಆ ಟ್ಯಾಲೆಂಟ್ ಅನ್ನುವಂಥದ್ದು, ಸ್ಕಿಲ್ ಅನ್ನುವಂಥದ್ದು ಇಂಡಿವಿಜುವಲ್ ಆಗಿರುತ್ತೆ. ಸ್ಟೋರಿ ಟೆಲ್ಲಿಂಗ್ 100 ಜನ ಹೇಳ್ಬಹುದು, ಆದ್ರೆ ಆ 100 ಜನರಲ್ಲೂ ಬೇರೆ ಬೇರೆ ಏನೋ ಸ್ಕಿಲ್ ಇರುತ್ತೆ. ಅದರ ಅರ್ಥ ಇವ್ರು ಹೇಳೋದೇ ಶ್ರೇಷ್ಠ, ಅವ್ರು ಹೇಳೋದೇ ಶ್ರೇಷ್ಠ ಅಂತ ಇಲ್ಲ. ಪ್ರತಿಯೊಂದು ಕೂಡ ಯುನೀಕ್ ಆಗಿ ಇರುತ್ತೆ. ಆ ಯುನೀಕ್ನೆಸ್ ಅನ್ನ ಗುರ್ತಿಸಿ ಯಾರು ನಮ್ಮ ಹತ್ರ ಬಂದು ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅವ್ರನ್ನ ಟ್ರೈಬ್ ಅಂತ ಕರಿತೀವಿ. ನಾವು ಯಾವ ವೇವ್ ಲೆಂತ್ ನಲ್ಲಿ ಇರ್ತೀವಿ ಅದೇ ನಮ್ಮ ಸುತ್ತಮುತ್ತ ಬಂದು ಸೇರ್ಕೊಳ್ಳುತ್ತೆ. ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಕರೆಯೋದು. ಅದ್ರ ಬಗ್ಗೆ ಕೂಡ ಎಪಿಸೋಡ್ ಮಾಡಿದೀನಿ, ಅದನ್ನ ನೀವು ನೋಡ್ಬೇಕು. ಸೊ ಇಂಥದ್ರವರೆಗೂ ಈ ಅಂದ್ರೆ ಏನೋ ಒಂದು ಒಳ್ಳೆ ಫೀಲಿಂಗ್ ಅಂತ ಇರುತ್ತೆ, ಇಲ್ಲಿವರೆಗೂ ಓಕೆ. ಆದ್ರೆ ಯಾವಾಗ ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು, ನನ್ನ ಹತ್ರ ಏನೋ ಇದೆ, ಬೇರೆ ಯಾರ ಹತ್ರ ಇಲ್ಲ, ಬಹುಶಃ ನಾನು ಗಾಡ್ ಗಿಫ್ಟೆಡ್ ಇರಬೇಕು. ಗಾಡ್ ಗಿಫ್ಟೆಡ್ ಇರೋದು ತಪ್ಪಲ್ಲ, ಅಲ್ಲಿವರೆಗೂ ತಪ್ಪಲ್ಲ. ನಾನು ಅವಾಗ ಹೇಳ್ತೀನಲ್ವಾ, ಬಹುಶಃ ಯಾರೋ ಒಬ್ರು ನನ್ನ ಮೂಲಕ ಇದನ್ನ ಹೇಳಿಸ್ತಾ ಇರೋದು, ನನಗೇನ್ ಪ್ರೇರಣೆ ಆಗ್ತಾ ಇದೆ ಅನ್ನುವಂಥದ್ದು ಯಾವುದೋ ಒಂದು ಎನರ್ಜಿಯ ಸಹಾಯ ಇರಬೇಕು ಅನ್ನೋದನ್ನ ಹೇಳ್ತೀನಿ. ನಾನು ಅದು ಅಹಂಕಾರದಲ್ಲಿ ಹೇಳ್ತಾ ಇರೋದಲ್ಲ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನಲ್ಲಿ ಹೇಳ್ತಾ ಇರೋದಲ್ಲ. ಆದ್ರೆ ಯಾವಾಗ ಈ ಗಾಡ್ ಗಿಫ್ಟೆಡ್ ನಾನು ಅನ್ನುವಂಥದ್ದು ನಾನೇ ಗಾಡ್ ಅನ್ನೋ ಕಂಡೀಷನ್ಗೆ ಹೋಗುತ್ತೆ, ಆವಾಗ ಸಮಸ್ಯೆ ಶುರುವಾಗುತ್ತೆ. ಆ ಸಮಸ್ಯೆ ಶುರು ಆಗುವಂತಹ ಒಂದು ಸ್ಟೇಜ್ ಇದೆ, ಪ್ರತಿಯೊಂದಕ್ಕೂ ಒಂದು ಸ್ಟೇಜ್ ಇರುತ್ತೆ. ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದಾದ ಟೈಮಲ್ಲಿ ಯಾರು ಒಂದು 4 ಜನ ನಿಮ್ಮನ್ನ ವಿರೋಧ ಮಾಡೋಕ್ ಶುರು ಮಾಡಿದ್ರು, ಯಾರು ನಿಮ್ಮ ಇನ್ನರ್ ಸರ್ಕಲ್ ಅಲ್ಲಿ ಇದ್ರು, ಅವರು ನೀನು ಆ ಟಾಪಿಕ್ ಮಾತಾಡಿದ್ ನಂಗೆ ಅಷ್ಟು ಸರಿ ಅನ್ಸ್ಲಿಲ್ಲ, ನಂಗೆ ಡಿಫ್ರೆಂಟ್ ಒಪಿನಿಯನ್ ಇದೆ, ನೀ ಈ ಆಂಗಲ್ ಅಲ್ಲಿ ಕೂಡ ಆಲೋಚನೆ ಮಾಡ್ಬೋದಿತ್ತಲ್ಲ ಅಂತ ಹೇಳಿದಾಗ, ನಾನು ನನ್ನ ಸರ್ಕಲ್ ಅವ್ರು ನನಗೇನೋ ಕ್ರಿಟಿಕ್ ಆಗಿ ಹೇಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ ನನಗೆ ಕಾಮನ್ ಸೆನ್ಸ್ ಇರಬೇಕು. ಇವರು ನನಗೆ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇರೋದು, ಇವರು ನನ್ನನ್ನ ಏನೋ ಸುಮ್ಮನೆ ಕ್ರಿಟಿಕ್ ಮಾಡ್ಬೇಕಂತ ಮಾಡ್ತಾ ಇಲ್ಲ, ದಾರಿ ಮೇಲೆ ಹೋಗೋರ್ದೆಲ್ಲ ಮಾತು ಕೇಳ್ಬೇಕಂತಿಲ್ಲ, ಮಾಡೋರ್ ಕಮೆಂಟ್ ಅವ್ರದ್ದೆಲ್ಲ ಅದನ್ನ ಕ್ರಿಟಿಕಲ್ ಆಗಿ ತಗೊಂಡು ಇವ್ರ ಹಂಗ ಅನ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಒಳಗಡೆ ಒಂದು ಸರ್ಕಲ್ ಇರುತ್ತಲ್ವಾ, ನಿಮ್ಮ ಸ್ನೇಹಿತರು ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅವ್ರು ನಿಮ್ಮನ್ನ ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೆ ಅಂದ್ರೆ ನೀವ್ ಏನೂ ಅಲ್ಲ, ಪಬ್ಲಿಕ್ ಅಲ್ಲಿ ನೀವ್ ಏನೂ ಅಲ್ಲ ಅಂದಾಗ್ಲೂ ಅವ್ರು ನಿಮ್ ಜೊತೆ ಅದೇ ತರದಲ್ಲಿ ಇರ್ತಾರೆ. ನೀವು ದೊಡ್ಡ ಸ್ಟಾರ್ ಆಗಿ, ದೊಡ್ಡ ಪೊಲಿಟಿಕಲ್ ಲೀಡರ್ ಆಗಿ, ದೊಡ್ಡ ಕ್ರಿಕೆಟರ್ ಆಗಿ, ಏನೇ ಆಗಿ
ಅವರ ನಿಮ್ಮ ಸಂಬಂಧ ಅನ್ನುವಂಥದ್ದು ಸೇಮ್ ಇರುತ್ತೆ, ಸೇಮ್ ಇರಬೇಕು, ಆವಾಗ್ಲೇ ಲೈಫ್ ಚೆನ್ನಾಗಿರೋದು. ಆ ನಾರ್ಮಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ನಿಮ್ಮ ಇನ್ನರ್ ಸರ್ಕಲ್ ನಿಮ್ಗೆ ಕೊಡ್ತಾ ಇದ್ರೇನೆ ನಿಮ್ಮ ಈಗೋ ಅನ್ನುವಂಥದ್ದು ಚೆಕ್ ಅಲ್ಲಿ ಇರುತ್ತೆ. ಆದ್ರೆ ಬಹಳಷ್ಟು ಜನ ಮಾಡೋದು ಯಾರು ಈ ಗಾಡ್ ಕಾಂಪ್ಲೆಕ್ಸ್ಗೆ ಕನ್ವರ್ಟ್ ಆಗ್ತಾರೆ. ಮಾಡೋದೇನು ಅಂತಂದ್ರೆ, ತಾವು ಬೆಳೆದ ಹಾಗೆ, ತಮಗೆ ಯಶಸ್ಸು ಸಿಕ್ಕದ ಹಾಗೆ, ದುಡ್ಡು ಸಿಕ್ಕದ ಹಾಗೆ ಅವರ ವ್ಯಾಲ್ಯೂ ಸಿಸ್ಟಮ್ ಚೇಂಜ್ ಆಗುತ್ತೆ, ಅವರ ಮೊರಾಲಿಟಿ ಚೇಂಜ್ ಆಗುತ್ತೆ. ದುಡ್ಡಿಗೋಸ್ಕರ, ಹೆಸರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ್ದ್ರಲ್ಲಿ ಬೇಕಾದ್ರೂ ಕಾಂಪ್ರಮೈಸ್ ಮಾಡ್ಕೊಳ್ತೀನಿ ಅನ್ನುವಂತಹ ಮೈಂಡ್ ಸೆಟ್. ಅಂದ್ರೆ ಜೋಜೀತಾ ವಹಿ ಸಿಕಂದರ್, ಸಕ್ಸಸ್ ನ ಪರಿಭಾಷೆ ಅನ್ನೋದಕ್ಕೆ ಅವರ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಕ್ಸಸ್ ಅಂತಂದ್ರೆ ಕೇವಲ ಹೆಣ್ಣು ಹೊನ್ನು ಮಣ್ಣು ಅಲ್ಲ. ಸಕ್ಸಸ್ ನ ಪರಿಭಾಷೆ ಅದಲ್ಲ. ಸಕ್ಸಸ್ ನ ಪರಿಭಾಷೆ ಪೇಷನ್ಸ್, ಸಕ್ಸಸ್ ನ ಪರಿಭಾಷೆ ಕನ್ಸಿಸ್ಟೆನ್ಸಿ, ಸಕ್ಸಸ್ ನ ಪರಿಭಾಷೆ ಬೀಯಿಂಗ್ ಗ್ರೇಟ್ಫುಲ್. ಇದಿಲ್ಲದೆ ಇದ್ರೆ ನಿಮ್ಮ ಹತ್ರ ಎಷ್ಟೇ ದುಡ್ಡು ಬಂದ್ರು, ಯಾರೇ ಇದ್ರು, ಎಷ್ಟೇ ಸುಂದರವಾಗಿರೋ ಹೆಂಡತಿ ಇದ್ರು, ಅಥವಾ ಎಷ್ಟೇ ಪವರ್ಫುಲ್ ಗಂಡ ಇದ್ರು, ಏನೇ ಇದ್ರು ಕೂಡ ಅತೃಪ್ತ ಆತ್ಮ ಆಗಿ ಸತ್ತೋಗ್ತೀರಾ. ಸಕ್ಸಸ್ ನ ನರೇಷನ್ ಮೊದಲು ಗೊತ್ತಾಗ್ಬೇಕು. ಒಂದು ಸಕ್ಸಸ್ ಸಡನ್ ಆಗಿ ಬಂದಾದ ತಕ್ಷಣ ಅದನ್ನ ಅರಗಿಸಿಕೊಳ್ಳುವಂತಹ ಮೆಚುರಿಟಿ ಇರಬೇಕು, ಪೇಷನ್ಸ್ ಇರಬೇಕು, ತಾಕತ್ ಇರಬೇಕು, ಸ್ಪಿರಿಚುವಲ್ ಪವರ್ ಅನ್ನ ಡೆವಲಪ್ ಮಾಡ್ಕೊಳ್ಬೇಕು. ಇದು ಯಾವುದನ್ನ ನೋಡ್ಕೊಳ್ಳೋದೆ ಒಂದು ನಮ್ಮ ರೂಟ್ಸ್ ಅಂತ, ಎಲ್ಲಿಂದ ಬಂದಿದ್ದೀನಿ ನಾನು ಅಂತಿರುತ್ತಲ್ವಾ, ಅದು ಯಾವತ್ತೂ ತಲೆಯಲ್ಲಿ ಇರಬೇಕು. ನನ್ನ ಹಿಸ್ಟ್ರಿ ಏನು, ಆ ಹಿಸ್ಟ್ರಿಯನ್ನ ಪ್ರೀತಿ ಮಾಡ್ಬೇಕು. ನಿಮ್ಮ ಆ ಸ್ಟ್ರಗಲ್ ಜರ್ನಿ ಇರತ್ತಲ್ವಾ, ಅದನ್ನ ಪ್ರೀತಿ ಮಾಡ್ಬೇಕು. ನೀವು ಯಾವತ್ತೂ ಮರಿಬಾರ್ದು. ಅದನ್ನ ಮರೆತು ಬಿಟ್ಟು ಆ ಚಾಪ್ಟರೇ ಬೇರೆ, ಈ ಚಾಪ್ಟರೇ ಬೇರೆ, ನಾನ್ ನಡೆದಿದ್ದೆ ದಾರಿ, ನಾನ್ ಏನಂದ್ರು ಜೈ ಅನ್ಬೇಕು ನೀವು ಅನ್ನುವಂತಹ ವೃಂದವನ್ನ ಸೇರಿಸ್ಕೊಳ್ತಾರೆ. ಯಾರು ನಾರ್ಮಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅವರೆಲ್ಲರನ್ನ ಸೈಡ್ಗೆ ಹಾಕಿ ಜೈ ಜೈ ಅಣ್ಣ ಜೈ, ದರ್ಶನ್ ಕೇಸಲ್ಲಿ ಆಗಿದ್ದ ಅದೇ. ಅವಾಗ ಏನಾಗುತ್ತೆ ಅಂತಂದ್ರೆ, ಅವಾಗ ನೋಡಿ ವಿಜಯಲಕ್ಷ್ಮಿ ಅವರು ಪ್ರೀತಿ ಮಾಡಿ ಮದುವೆ ಆಗಿರೋ ಟೈಮಲ್ಲಿ ಇದ್ದಂತಹ ದರ್ಶನ್ ಬೇರೆ, 2011ರಲ್ಲಿ ಹೆಂಡತಿಯನ್ನ ಸಾಯೋ ರೀತಿಯಲ್ಲಿ ಹೊಡೆಯುವಂತಹ ದರ್ಶನ್ ಬೇರೆ. ಅವಾಗ ಹೊಡೆದ್ರಲ್ಲ ಅವರು, ಆ ಟೈಮಲ್ಲಿ ಅವ್ರನ್ನ ಇಡೀ ಕರ್ನಾಟಕದ ಜನತೆ ಇಂಥವ್ನ ನಾನು ಹೀರೋ ಅಂತ ಕರೆಯಲ್ಲ ಅಂತ ಅವ್ರವ್ರೇ ಸಿನಿಮಾ ನೋಡೋದನ್ನ ಬಿಟ್ಬಿಟ್ಟಿದ್ರೆ ಅವರ ಈಗೋ ಚೆಕ್ ಆಗಿರೋದು ದರ್ಶನ್ಗೆ. ಜನ ಅದನ್ನ ಮಾಡ್ಲಿಲ್ಲ. ಏನ್ ಮಾಡಿದ್ರು, ಈ ಹೆಂಡತಿ ಹೊಡ್ದ ಗುರು ಏನವನು ಅಂದ್ರೆ, ಅಂತ ಕಚ್ಚಡ ಮೈಂಡ್ ಸೆಟ್ ನ ಎಷ್ಟು ದೊಡ್ಡ ವೃಂದ ಇದೆ ಅನ್ನೋದಕ್ಕೆ, ನಮ್ಮ ಸಮಾಜ ಎಷ್ಟು ಕೆಳಮಟ್ಟದಲ್ಲಿ ಆಲೋಚನೆ ಮಾಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಆಯ್ತಾ? ಆವಾಗ ಏನನ್ನಿಸ್ತು ಆ ವ್ಯಕ್ತಿಗೆ, ಎನಿ ಟೈಪ್ ಆಫ್ ಕಾಂಟ್ರವರ್ಸಿ ಗುಡ್ ಕಾಂಟ್ರವರ್ಸಿ. ಅಲ್ಲಿಂದ ಶುರುವಾಯ್ತು ಅವರ ಕಾಂಟ್ರವರ್ಸಿ ಅನ್ನುವಂಥದ್ದು. ಹೊಡೆಯೋದೇನು, ಬಡಿಯೋದೇನು, ಯಾವನು ಹೊಟ್ಟೆ ಪಾಡಿ ಪಾಪ ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡಿರುವಂತಹ ವೇಟರ್ ಮೇಲೆ ಹೊಡಿತಾರೆ, ಹೀರೋಯಿನ್ಗಳಿಗೆ ಹೊಡಿತಾರೆ, ಕೆಟ್ಟ ಮಾತಾಡ್ತಾರೆ, ಮೀಡಿಯಾವನ್ನ ಬೈತಾರೆ. ನಾನೇ ಸರಿ ಅನ್ನುವಂತಹ ಮೈಂಡ್ ಸೆಟ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನ ನೆಕ್ಸ್ಟ್ ಸ್ಟೇಜ್ ಅಂತಂದ್ರೆ ನಾರ್ಸಿಸಮ್. ಈ ನಾರ್ಸಿಸಮ್ಗೂ ಸೆಲ್ಫ್ ಕಾನ್ಫಿಡೆನ್ಸ್ಗೂ ಕಾನ್ಫ್ಲಿಕ್ಟ್ ಇದೆ. ಬಟ್ ಈ ಕಾನ್ಫ್ಲಿಕ್ಟ್ ಹೆಂಗೆ ಬದಲಾವಣೆ ಆಗತ್ತೆ ಅಂತಂದ್ರೆ, ನನ್ನ ಹತ್ರ ಆಗತ್ತೆ ಅನ್ನುವಂಥದ್ದು ಕಾನ್ಫಿಡೆನ್ಸ್ ಇರೋದು. ಯಾವಾಗ ನಾರ್ಸಿಸಮ್ ಆಗತ್ತೆ ಅಂತಂದ್ರೆ, ಒಂದು ಸ್ಟೇಜ್ಗೆ ಹೋಗ್ತೀವಿ, ಆ ಸ್ಟೇಜ್ಗೆ ಹೋದ್ಮೇಲೆ ತೃಪ್ತಿ ಅನ್ನೋದು ಇರೋದೇ ಇಲ್ಲ. ಓಕೆ, ನಾನು ಇಲ್ಲಿ ಹೀರೋ ಆಗಿದ್ದೀನ, ನಾನು ಇನ್ನ ದೊಡ್ಡ ಬಾಲಿವುಡ್ ಅಲ್ಲಿ ಹೀರೋ ಆಗ್ಬೇಕು, ಹಾಲಿವುಡ್ ಅಲ್ಲಿ ಹೀರೋ ಆಗ್ಬೇಕು, ಪ್ರಪಂಚಕ್ಕೆಲ್ಲ ಹೀರೋ ಅಂದ್ರೆ ನಾನು ಒಬ್ಬನೇ ಇರಬೇಕು. ಈ ತರದ್ ಒಂದು ಅನ್ಗ್ರೇಟ್ಫುಲ್ ಮೈಂಡ್ ಸೆಟ್, ಐ ಡಿಸರ್ವ್ ಮೋರ್, ಐ ಡಿಸರ್ವ್ ಮೋರ್ ಅನ್ನುವಂತಹ ಮೈಂಡ್ ಸೆಟ್ ಶುರುವಾಗುತ್ತೆ. ಅದರ ಕಾರಣಕ್ಕೆ ಅನೈತಿಕ ಸಂಬಂಧ ಅನ್ನುವಂಥದ್ದು ಬೆಳೆಯೋದು. ಯಾಕೆ ಅಂತಂದ್ರೆ, ಸುಂದರವಾಗಿರೋ ಹೆಣ್ಣು ನನ್ನ ಜೊತೆ ಇದ್ದಾಳೆ ಅಂತಂದ್ರೆ ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಸಕ್ಸಸ್ ಅಂತ ಅಂದ್ಕೊಳ್ಳೋದು. ಇಟ್ಸ್ ನಾಟ್ ದ್ಯಾಟ್, ಬಟ್ ಅಂದುಕೊಳ್ಳುವಂತಹ ಮನಸ್ಥಿತಿ ಡೆವಲಪ್ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಪ್ಯೂರ್ ಆಗಿರುವಂತಹ ಫಸ್ಟ್ ಸ್ಟೇಜ್ ಅಲ್ಲಿ ಶುರುವಾಗಿರುವಂತಹ ಒಬ್ಬ ವ್ಯಕ್ತಿ ಇರ್ತಾನಲ್ವಾ, ಒಬ್ಬ ವ್ಯಕ್ತಿತ್ವ ಇರುತ್ತಲ್ವಾ, ಅವನಿಗೆ ಇದು ಇಷ್ಟ ಆಗ್ತಾ ಇರೋದಿಲ್ಲ. ನೀನ್ ಬಂದಿರೋದೇನು ಒಳಗಡೆ ಆತ್ಮಸಾಕ್ಷಿ ಅಂತ ಕರೆಯೋದು ನಾವು ಅದನ್ನೇ. ಅದ್ರ ಹತ್ರ ಮಾತಾಡ್ತಾ ಇರುವಾಗ ಆ ಇಬ್ರು ಪರ್ಸನಾಲಿಟಿಗಳು ಕಾನ್ಫ್ಲಿಕ್ಟ್ ಅಲ್ಲಿ ಇರ್ತಾರೆ. ಈ ಸೆಲ್ಫ್ ಕಾನ್ಫಿಡೆನ್ಸ್ ನಲ್ಲಿ ಇರುವಂತಹ ವ್ಯಕ್ತಿ ಗ್ರೇಟ್ಫುಲ್ ಆಗಿರುವಂತ ಹೇಳ್ತಾನೆ, ಆದ್ರೆ ಯಾರು ದುರಹಂಕಾರದ, ಅದೊಂದು ಕತೆ ಬರುತ್ತಲ್ವಾ, ವೈಟ್ ವೂಲ್ಫ್ ಅಂಡ್ ಬ್ಲಾಕ್ ವೂಲ್ಫ್. ಇದೇ ಕಾರಣ ನಮ್ಮೊಳಗಡೆ ಎರಡು ವ್ಯಕ್ತಿತ್ವ ಇರುತ್ತೆ, ಮಲ್ಟಿಪಲ್ ವ್ಯಕ್ತಿತ್ವ ಇರುತ್ತೆ, ಬಟ್ ಪ್ರಾಮಿನೆಂಟ್ ಆಗಿ ಯಾರಿಗ್ ಜಾಸ್ತಿ ನಾವು ಊಟ ಹಾಕ್ತಿವಿ ಅನ್ನೋದ್ರ ಮೇಲೆ ಅದು ಡೆವಲಪ್ ಆಗುತ್ತೆ. ಈ ಸೆಲ್ಫ್ ಕಾನ್ಫಿಡೆನ್ಸ್ ಇರುವಂತ ವ್ಯಕ್ತಿ, ಗುರು ಆರಾಮಾಗಿ ಹೋಗು ಗುರು, ನಿನ್ ಮೋರಲ್ ವ್ಯಾಲ್ಯೂಸ್ ಅನ್ನ ನೋಡ್ಕೋ, ಏನು ಇದು ಬರೇ ಹೆಣ್ಣು ಹೊನ್ನು ಮಣ್ಣು ಅಲ್ಲ, ಮನಃಶಾಂತಿಯಲ್ಲಿ ಇರು, 4 ಜನ ನಿನ್ನ ಪ್ರೀತಿಯಿಂದ ನೋಡೋ ರೀತಿಯಲ್ಲಿರು, ಎಲ್ರು ಹೊಗಳು ಬಟ್ರು ಬೇಡ, ನಿಮ್ನ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಮ್ಯಾನ್ ಆಗಿರು ಅನ್ನೋದನ್ನ ಹೇಳ್ತಾ ಇರುತ್ತೆ. ಆದ್ರೆ ಯಾವಾಗ ಈ ವ್ಯಕ್ತಿ ಇರ್ತಾನೆ, ಹೊರಗಡೆಯಿಂದ ಇರುವಂತಹ ಫೇಮು, ನೇಮು, ದುಡ್ಡು, ಶೋಕಿ ಇದೆಲ್ಲ ಆಗಿರುತ್ತಲ್ವಾ,
ಆ ವ್ಯಕ್ತಿಗೆ ಈ ವ್ಯಕ್ತಿ ಹೇಳ್ತಾ ಇರೋದು ಇಷ್ಟ ಆಗತ್ತೆ, ಅವರಿಬ್ಬರ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಅನ್ನೋದು ಕ್ರಿಯೇಟ್ ಆಗಿ ರಿಗ್ರೆಟ್ ಅನ್ನೋದು ಶುರುವಾಗತ್ತೆ, ಗಿಲ್ಟ್ ಮೋಡ್ ಅನ್ನೋದು ಶುರುವಾಗತ್ತೆ, ರಿಸೆಂಟ್ಮೆಂಟ್ ಅಂತ ಶುರುವಾಗತ್ತೆ. ಅದನ್ನ ಕರೆಕ್ಟ್ ಆಗಿ ಆ ಒಂದು ಸ್ಟೇಜ್ ಅಲ್ಲಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ, ಎಸ್ ಐ ನೀಡ್ ಬ್ರೇಕ್, ನನ್ನ ಹತ್ರ ಏನ್ ಆಗ್ತಾ ಇದೆ ತಲೆಯಲ್ಲಿ, ನನ್ನ ಮನಸ್ಸಲ್ಲಿ ಏನ್ ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ಇದನ್ನ ಬಗೆಹರಿಸ್ಬೇಕು ನಾನು, ಇದನ್ನ ಕ್ಲೆನ್ಸ್ ಮಾಡ್ಬೇಕು ನಾನು ಅಂತ ಒಂದು ಬ್ರೇಕ್ ತಗೊಳ್ತಾರೆ. ಆ ಬ್ರೇಕ್ ಅನ್ನ ತಗೊಂಡಿಲ್ಲ ಅಂತಂದ್ರೆ ಮುಂದೆ ಜೀವನ ಹೆಂಗ್ ಬ್ರೇಕ್ ಆಗತ್ತೆ ಅನ್ನೋದಕ್ಕೆ ದರ್ಶನ್ ಕೇಸ್ ಸಾಕ್ಷಿ. ಯಾರು ಬ್ರೇಕ್ ತಗೊಳ್ತಾರೆ ಅವರಿಗೆ ಒಂದು ಆತ್ಮಾವಲೋಕನದ ಸಮಯ ಸಿಗತ್ತೆ. ಎಲ್ಲೆಲ್ಲಿ ನನ್ನ ಈಗೋ ಅನ್ನೋದು ಅಡ್ಡ ಬಂದಿದೆ, ಎಲ್ಲೆಲ್ಲಿ ನನ್ನ ಮಾರಲ್ ವ್ಯಾಲ್ಯೂಸ್ ಅನ್ನ ನಾನು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ, ಇದೆಲ್ಲದಕ್ಕೂ ಆನ್ಸರ್ ಸಿಕ್ಕಿ ಅವರು ಅದರಿಂದ ಯೂಟರ್ನ್ ತಗೊಳ್ತಾರೆ. ಅಂತ ಒಂದು ವ್ಯಕ್ತಿತ್ವ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದೆ. ಇವಾಗ್ಲೂ ಕೂಡ ನಾವು ಅವರು ಸತ್ತೋದ್ರು ಅವ್ರನ್ನ ಕೈ ಮುಗಿದು ಪೂಜೆ ಮಾಡುವಷ್ಟು ಅಭಿಮಾನಿಗಳಿದ್ದಾರೆ. ಒಳ್ಳೊಳ್ಳೆ ಕೆಲಸವನ್ನ ನೆನ್ಸ್ಕೋತೀವಿ. ಅವ್ರು ಹೋದ್ರೂ ಕೂಡ ಅವ್ರೇನೋ ಬದುಕಿದ್ದಾರೆ ಅನ್ನೋ ಮಟ್ಟದಲ್ಲಿ ಅವ್ರನ್ನ ಪ್ರೀತಿಸುವಂತಹ ಜನ ಇದ್ದಾರೆ. ಆ ಬ್ರೇಕ್ ಅನ್ನುವಂಥದ್ದಿದೆ ಅಲ್ವಾ, ಇಟ್ ವಾಸ್ ನೆಸೆಸರಿ, ಇಟ್ ಈಸ್ ನೆಸೆಸರಿ. ನಿಮ್ಮ ಈಗೋ ಚೆಕ್ಕಲ್ಲಿಲ್ಲ, ಕಾಂಪ್ಲೆಕ್ಸಿಟಿ, ನಿಮ್ಮ ಪರ್ಸನಾಲಿಟಿ ಅನ್ನೋದು ಡಿಸ್ಟಾರ್ಟ್ ಆಗ್ತಾ ಇರ್ಬೇಕಿದ್ರೆ ಬ್ರೇಕ್ ಇಲ್ಲ ಅಂತಂದ್ರೆ, ಆ ಪಾಲಿಶ್ ಮಾಡುವಂತಹ ಹುಚ್ಚು ವೃಂದವನ್ನ ನಿಮ್ಮ ಸುತ್ತಮುತ್ತಲು ಇಟ್ಕೊಂಡಿದ್ದೀರಾ ಅಂತಂದ್ರೆ, ಬರೇ ಜೈ ಅನ್ನೋರನ್ನ ಇಟ್ಕೊಂಡಿದ್ದೀರಾ ಅಂತಂದ್ರೆ, ನೆಕ್ಸ್ಟ್ ಈ ನಾರ್ಸಿಸಮ್ ಅನ್ನೋದು ಡೆವಲಪ್ ಆಗುತ್ತೆ. ಎಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ರಿಗ್ರೆಟ್ ಅಲ್ಲಿ ಕನ್ವರ್ಟ್ ಆಗಿರುತ್ತೆ. ಬಟ್ ಆ ರಿಗ್ರೆಟ್ ಅನ್ನ ಮುಚ್ಚ ಹಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಹಂಕಾರದ ಮುಖವಾಡ ಅನ್ನೋದನ್ನ ಧರಿಸ್ಲೇಬೇಕು. ಯಾಕೆಂತಂದ್ರೆ ಒಳಗಡೆ ಪೊಳ್ಳು ಏನಿಲ್ಲ, ಸೆಲ್ಫ್ ಎಸ್ಟೀಮ್ ಇಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ಸೆಲ್ಫ್ ಲವ್ ಇಲ್ಲ, ಅದನ್ನ ರೀಪ್ಲೇಸ್ ಮಾಡ್ಬೇಕಲ್ಲ. ಯಾಕೆಂತಂದ್ರೆ ಅಷ್ಟು ಜನ ಜೈ 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 ಅನ್ನೋರ್ನ ಸುತ್ತಮುತ್ತಲು ಇಟ್ಕೊಂಡಿದ್ದೀರಾ, ಅವ್ರ ಹತ್ರ ನೀವು ಸ್ಪೆಷಲ್ ಕಾಣಿಸ್ಕೋಬೇಕು. ಆ ಕಾರಣಕ್ಕೋಸ್ಕರ ಒಂದು ಮುಖವಾಡ ಬೆಳೆಯುತ್ತೆ. ಆ ಮುಖವಾಡಕ್ಕೆ ಅಹಂಕಾರ, ನನ್ನನ್ನು ಬಿಟ್ರಿಲ್ಲ, ನನ್ನ ಹತ್ರ ಪವರ್ ಇದೆ, ನನ್ನ ಹತ್ರ ಸುಂದರವಾಗಿರೋ ಹುಡುಗಿಯರಿದ್ದಾರೆ, ನಾನ್ ಹೂ ಅಂದ್ರೆ ನಡೆಯುತ್ತೆ ಎಲ್ಲ ಅನ್ನುವಂತಹ ಒಂದು ಅಡಾಸಿಟಿ ಅಂತ ಹೇಳ್ತಾರೆ, ಅದನ್ನ ದಾರ್ಷ್ಟ್ಯ ಅಂತ ಹೇಳ್ತಾರೆ. ಏನು ಇಲ್ಲ ಒಳಗಡೆ ಕೋಕಲ ಅಂತ ಹೇಳ್ತಾರೆ ಅದನ್ನ ಹಿಂದಿಯಲ್ಲಿ. ಅಂಥ ವ್ಯಕ್ತಿತ್ವ, ಸೆಲ್ಫ್ ಎಸ್ಟೀಮ್, ಕಾನ್ಫಿಡೆನ್ಸ್ ಅನ್ನೋದು ಎಲ್ಲ ಖತಮ್ ಆಗಿರುತ್ತೆ. ಅದನ್ನ ಆ ಜಾಗಕ್ಕೆ ಅಹಂಕಾರ, ಅಡಾಸಿಟಿ, ಹೆಣ್ಮಕ್ಳು ಶೋಕಿ ಅಥವಾ ಬೇರೆ ದುಶ್ಚಟ, ಸುತ್ತಮುತ್ತಲು ಎಲ್ಲ ನೀನ್ ಬಿಟ್ರಿಲ್ಲ ಅಂತವ್ರನ್ನೆಲ್ಲ ಸೇರಿಸ್ಕೊಂಡು ಅದನ್ನ ಜಸ್ಟಿಫೈ ಮಾಡ್ಕೊಳ್ತಿದ್ದಾರೆ. ಸತ್ಯವನ್ನ ಎದುರಿಸುವಂತಹ ತಾಕತ್ತಿರಲ್ಲ, ಅದನ್ನ ಎಕ್ಸೆಪ್ಟ್ ಮಾಡುವಂತಹ ತಾಕತ್ತಿರಲ್ಲ. ಆ ಟೈಮಲ್ಲಿ ನಾರ್ಸಿಸಿಸ್ಟ್ ಆಗಿ ಕನ್ವರ್ಟ್ ಆಗ್ತಾರೆ. ಆ ನಾರ್ಸಿಸಿಸಮ್ನ ಮೇಜರ್ ಪ್ಯಾಟರ್ನ್ ಏನು ಅಂತಂದ್ರೆ, ಅವರಿಗೆ ಅವ್ರ ಸುತ್ತಮುತ್ತಲು ಇರೋರು ಯಾರು ಕೂಡ ಅವರ ಕಾನ್ಫಿಡೆನ್ಸ್ ಅನ್ನ ಲೋ ಮಾಡೋ ರೀತಿಯಲ್ಲಿ ಇರಬಾರ್ದು. ಅಂದ್ರೆ ಅವರಿಗೆ ಪಾರ್ಟ್ನರ್ ಬೇಡ, ಅವರಿಗೆ ಸ್ಲೇವ್ ಬೇಕು, ಅವರಿಗೆ ಎಲ್ಲದಕ್ಕೂ ಜೈ, ನೀನ್ ಏನ್ ಹೇಳಿದ್ರು ಸರಿ. ಅವ್ರನ್ನ ಕಾನ್ಫ್ಲಿಕ್ಟ್ ಮಾಡೋರು, ಕನ್ಫ್ರಂಟ್ ಮಾಡೋರು ಬೇಡ ಅವರಿಗೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಬೇರೆಯವ್ರನ್ನ ಕೆಟ್ಟದಾಗಿ ಮಾತಾಡೋದು, ಡಿಮೀನಿಂಗ್ ಆಗಿ ಮಾತಾಡೋದು, ಸೊ ನಿಂದು ಒಂದ್ ಜನ್ಮನ ಅನ್ನೋ ತರದಲ್ಲಿ ಮಾತಾಡೋದು, ಬೇರೆಯವರಿಗೆ ಗಿಲ್ಟ್ ಫೀಲ್ ಮಾಡಿಸ್ಬೇಕು ಅಂದ್ರೆ ನಾನು ಹಿಂಗಾಗೋದಕ್ಕೆ ನೀನೇ ಕಾರಣ ಅನ್ನೋ ತರದ ಸ್ಟೇಟ್ಮೆಂಟ್ ಕೊಡೋದು, ಹಂಗಿದ್ ಬಿಹೇವಿಯರ್ ಮಾಡೋದು. ಅಂದ್ರೆ ನಮ್ಗೇನೋ ಕಮ್ಮಿ ಇದೆ. ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ, ಯಾರು ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಅಂತವರಿಗೆ ದೇ ಲ್ಯಾಕ್ ಲವ್ ಅನ್ನುವಂಥದ್ದಿದೆ. ಆದ್ರೆ ನಾರ್ಸಿಸಿಸ್ಟ್ ಪರ್ಸನಾಲಿಟಿ ಎಲ್ಲ ಅದಲ್ಲ. ಅವರಿಗೆ ಏನ್ ಆಗ್ತಾ ಇದೆ, ಏನ್ ನಡೀತಾ ಇದೆ, ನನ್ನ ಪರ್ಸನಾಲಿಟಿ ಏನು, ಎಲ್ಲದ್ರ ಬಗ್ಗೆ ಐಡಿಯಾ ಇರುತ್ತೆ, ಕ್ಲಿಯರ್ ಐಡಿಯಾ ಇರುತ್ತೆ. ಅಂಡ್ ದೇ ವಾಂಟ್ ಟು ಮ್ಯಾನಿಪುಲೇಟ್. ಅಂದ್ರೆ ನಾನು ಬದಲಾಗಲ್ಲ, ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತೀನಿ, ನಂಗೇನೋ ನೋವಿದೆ, ಆ ನೋವು ಹೀಲ್ ಆಗಿಲ್ಲ, ಆ ಕಾರಣಕ್ಕೋಸ್ಕರ ನಾನು ಹಿಂಗೆಲ್ಲ ಮಾಡ್ತಾ ಇದ್ದೀನಿ, ಹಿಂಗಿದ್ದೆಲ್ಲ ಹೇಳಕ್ ಶುರು ಮಾಡ್ತಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ. ಬಹಳಷ್ಟು ಜನ ಮ್ಯಾನಿಪುಲೇಟ್ ಆಗಿ ಅವರಿಗೆ ಸಿಂಪತಿ ಕೊಡೋಕೆ ಶುರು ಮಾಡ್ತಾರೆ. ದರ್ಶನ್ ಕೇಸಲ್ಲಿ ಆಗ್ತಾ ಇರೋದಿದೆ. ಫ್ಯಾನ್ಸ್ ಇಂದ ದರ್ಶನ್ ಆಗಿದ್ ಹಿಂಗೆ ಅಂತ ಹೇಳ್ತಿದ್ದಾರೆ. ನೋ, ದರ್ಶನ್ ಫ್ಯಾನ್ಸ್ ಹಂಗಾಗಿರೋದಕ್ಕೆ ಅವರ ವ್ಯಕ್ತಿತ್ವನೇ ಕಾರಣ, ದರ್ಶನ್ ವ್ಯಕ್ತಿತ್ವ ಕಾರಣ. ನೆಕ್ಸ್ಟ್, ಈ ನಾರ್ಸಿಸಿಸ್ಟಿಕ್ ಪ್ಯಾಟರ್ನ್ ಬಂದಾಗ್ಲೇ ಸುತ್ತಮುತ್ತಲೇ ಯಾರಿರ್ತಾರೆ, ಅವರ ಫ್ಯಾಮಿಲಿ ಇರಬಹುದು, ಪ್ರೀತಿ ಪಾತ್ರ ಇರಬಹುದು, ಅವರೆಲ್ಲರೂ ಕೂಡ ಅವ್ರನ್ನ ಬಿಟ್ಟು ಬಿಡ್ಬೇಕು. ಅಂದ್ರೆ ಈ ನಾರ್ಸಿಸಿಸ್ಟಿಕ್ ಪರ್ಸನ್ಗೆ ಅಟೆನ್ಷನ್ ಸಿಗ್ತಾ ಇಲ್ಲ ಅಂತಂದ್ರೆ ಅವ್ರ ಹತ್ರ ಇರಕ್ಕಾಗಲ್ಲ, ಕೈಕಾಲಲ್ಲಾಡತ್ತೆ. ಅಟೆನ್ಷನ್ನೇ ಅವರ ಫ್ಯೂಯಲ್. ಬಟ್ ಈ ಫ್ಯಾಮಿಲಿ ಮೆಂಬರ್ಸ್ ಮಾಡೋದೇನು ಅಂತಂದ್ರೆ, ಕಾರಣಗಳಿಗೇನೇ ಇರಬಹುದು, ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇರ್ತಾರೆ, ಅವ್ರು ಏನೇ ಮಾಡಿದ್ರು ಕೂಡ ರಿಯಾಕ್ಟ್ ಮಾಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ. ಇಂಥವ್ರನ್ನ ಸತ್ತ ದನಕ್ಕೆ ಉಣಗ್ ಬಿಟ್ಟಂಗೆ ಅಂತ ಒಂದು ಮಾತು ಬರುತ್ತೆ, ಒಂದು ಗಾದೆ ಮಾತು ಬರುತ್ತೆ ನಮ್ಮೂರ್ ಕಡೆ. ಆತರ ನಂಗೆ ಸಂಬಂಧನೇ ಇಲ್ಲ, ಆ ವ್ಯಕ್ತಿ ಬದುಕೇ ಇಲ್ಲ, ನೋಡೇ ಇಲ್ಲ, ನಾನು ಮಾತಾಡೇ ಇಲ್ಲ ಅನ್ನೋ ತರದಲ್ಲಿ ಅವ್ರನ್ನ ನಾನ್ ಎಕ್ಸಿಸ್ಟೆನ್ಷಿಯಲ್ ಪೇಸ್ಗೆ ಸೇರಿಸ್ಬಿಡ್ಬೇಕು.
ಸರಿ ಆಗೋರು ಅಲ್ಲಿಗೆ ಸರಿ ಆಗ್ತಾರೆ. ಅವ್ರು ಸರಿ ಆಗ್ಲಿಲ್ಲ ಅಂತಂದ್ರೆ ಅಂತ ಸಮಾಜ ಘಾತಕರು ಇರ್ತಾರಲ್ವಾ, ಅಂಥವ್ರಿಂದ 4 ಮನೆ ಹಾಳಾಗೋದಿಲ್ಲ. ಬಟ್ ಈ ನಾರ್ಸಿಸಿಸ್ಟ್ಗೆ ಯಾವಾಗ ಅಟೆನ್ಷನ್ ಅನ್ನುವಂಥದ್ದು ಸಿಗುತ್ತೆ, ದೇ ಡೆವಲಪ್ ಗಾಡ್ ಕಾಂಪ್ಲೆಕ್ಸ್. ಏನು ಹಂಗಂದ್ರೆ ಎಲ್ಲರೂ ನಾನು ಹೇಳ್ದಂಗೆ ಕೇಳ್ತಿದ್ದಾರೆ ಅಂತಂದ್ರೆ, ನಾನು ಏನೇ ನನ್ನ ವ್ಯಾಲ್ಯೂ ಸಿಸ್ಟಮ್ ಹೆಂಗೆ ಚೇಂಜ್ ಆಯ್ತು ಅಂತಂದ್ರೂ ನನ್ನ ಹತ್ರ ಇಷ್ಟು ದುಡ್ಡು ಬರ್ತಾ ಇದೆ, ಇಷ್ಟು ಜನ ಬರ್ತಿದ್ದಾರೆ, ಇಷ್ಟು ಹೆಸರು ಬರ್ತಾ ಇದೆ, ಇಷ್ಟು ಅವಕಾಶಗಳು ಬರ್ತಾ ಇದೆ, ಜನರನ್ನ ನಾನು ಮ್ಯಾನಿಪುಲೇಟ್ ಮಾಡಿ ಇಟ್ಟಿದ್ದೀನಿ, ನಾನು ಒಂದು 4 ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಥರದಲ್ಲಿ ಯಾವುದೋ NGO ಕ್ರಿಯೇಟ್ ಮಾಡಿಕೊಂಡು ಡೊನೇಟ್ ಮಾಡೋದು, ಇದು ಮಾಡೋದು, 4 ಫೋಟೋ ಹಾಕೊಳ್ಳೋದು, ನಾನು ವನ್ಯಜೀವಿ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳೋದು, ಒಳಗಡೆಯಿಂದ ಮಾಡ್ತಾ ಇರೋದು ಅದೇ ಕಾಡಿಗೆ ಹೋಗಿ ಅಲ್ಲಿ ಪಾರ್ಟಿ, ಅದೇ ಪ್ರಾಣಿಯನ್ನ ತಿಂದು. ಆದ್ರೆ ಹೊರಗಡೆಯಲ್ಲಿ ಅಯ್ಯಯ್ಯೋ ಎಂತ ಪ್ರಾಣಿ ಪ್ರೇಮಿ, ಈ ತರದ್ 2 ವ್ಯಕ್ತಿತ್ವ ಇರುತ್ತಲ್ವಾ, ಹೊರಗಡೆ ಒಂದು ಒಳಗಡೆ ಒಂದು. ಒಳಗಡೆ ಅಂತಂದ್ರೆ ಏನ್ ತೀರಾ ಒಳಗಡೆ ಅಲ್ಲ, ಸರ್ಕಲ್ಗೆ ಗೊತ್ತಿರುತ್ತೆ, ಸರ್ಕಲ್ ಅದನ್ನ ಸಪೋರ್ಟ್ ಮಾಡುತ್ತೆ. ಅಣ್ಣ ಮಾಡ್ತಿದ್ದಾನ ಪರವಾಗಿಲ್ಲ ಬಿಡು, ಅಣ್ಣ ಇನ್ನೊಬ್ಬಳನ್ನ ಇಟ್ಕೊಂಡಿದ್ದಾನ, 4 ಜನರ ಜೊತೆ ಇರ್ತಾನ, ಪರವಾಗಿಲ್ಲ ಬಿಡು ನಮ್ಮಣ್ಣ. ಈ ತರದ ಎಕ್ಸೆಪ್ಟೆನ್ಸ್ ಟಾಲರೆನ್ಸ್ ಇರಬಾರ್ದು. ದಿಸ್ ಇಸ್ ವೆರಿ ಟಾಕ್ಸಿಕ್ ಟು ಯು, ಟು ದ್ಯಾಟ್ ಪರ್ಸನ್ ಅಂಡ್ ಟು ದ ಹೋಲ್ ಸೊಸೈಟಿ. ಈ ಒಂದು ಸ್ಟೇಜ್ ಅಲ್ಲಿ ಗಾಡ್ ಕಾಂಪ್ಲೆಕ್ಸಿಟಿ ಡೆವಲಪ್ ಆದ್ಮೇಲೆ ಅವರಿಗೆ ಯಾರೂ ನನ್ನ ವಿರುದ್ಧ ಮಾತನಾಡುವಂತಹ ಹಕ್ಕನ್ನೇ ಪಡೆದಿಲ್ಲ. ಅವ್ರು ಮಾತಾಡ್ತಾರೆ ಅಂತಂದ್ರೆ ನಾನು ಅವರಿಗೆ ನ್ಯಾಯ ಮಾಡ್ತೀನಿ. ಆ ನ್ಯಾಯ ಅನ್ನುವಂಥದ್ದು ಇವರು ಯಾವ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅದ್ರ ಮೇಲೆ. ಈ ದರ್ಶನ್ ಸಿನಿಮಾವನ್ನ ನೋಡಿ ನೀವು, ಹೊಡೆಯೋದು, ಬಡಿಯೋದು, ಕಡಿಯೋದು, ರೌಡಿಸಮ್ ಅಂಥದ್ರಲ್ಲೇ ಆ ಸ್ಕ್ರಿಪ್ಟ್ ಅಲ್ಲೇ ಆಕ್ಟ್ ಮಾಡ್ತಾ 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 ಅವರೇ ಅದು, ಅವರ ವ್ಯಕ್ತಿತ್ವವೇ ಅದು, ಅಥವಾ ಅವರ ವ್ಯಕ್ತಿತ್ವ ಅದಾಗಿರೋದಕ್ಕೆ ಅಂಥ ಸ್ಕ್ರಿಪ್ಟ್ ಅನ್ನ ಚೂಸ್ ಮಾಡ್ತಿದ್ರು. ಇದನ್ನ ಗಾಡ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಅಂಥ ವ್ಯಕ್ತಿ ಗಾಡ್ ಕಾಂಪ್ಲೆಕ್ಸ್ಗೆ ಹೋದ ಅಂದ್ಮೇಲೆ ಸಮಾಜ ಘಾತಕ. ಯಾಕೆ ಅಂತಂದ್ರೆ ಒಳ್ಳೇದನ್ನ ತಗೊಳ್ಳಲ್ಲ, ನಾನು ಮಾಡಿದ್ದೆ, ನಾನೇ, ನನ್ನ ಬಿಟ್ರಿಲ್ಲ, ನಾನು ನ್ಯಾಯವನ್ನ ಕೊಡುವವನು, ಯಾರು ನನ್ನ ವಿರುದ್ಧ ಮಾತಾಡಿದ್ರೆ ಅವ್ರನ್ನ ತೆಗೆದು ಬಿಡ್ತೀನಿ. ಈ ಡಿಕ್ಟೇಟರ್ ಮೆಂಟಾಲಿಟಿ ಅನ್ನುವಂಥದ್ದು ಇದು. ಇದರಲ್ಲಿ ಆ ಪರ್ಸನಾಲಿಟಿಯ ಜೊತೆಗೆ ಸಮಾಜದ ತಪ್ಪು ಕೂಡ ಇರುತ್ತೆ. ನಾನು ಇವತ್ತಿನ ಎಪಿಸೋಡ್ ಅನ್ನ ಮಾಡ್ತಾ ಇರೋದ್ರ ಕಾರಣ ಇಂಥ ವ್ಯಕ್ತಿತ್ವವನ್ನ ನಾವು ಬೆಳೆಯುವಾಗ್ಲೇ ಗುರುತಿಸ್ಬೇಕು, ಅದನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡ್ಬೇಕು. ಅಥವಾ ನಾನು ಇನ್ನೊಂದು ದಿನ ಒಂದು ಹೆಸರು ಬಂದು, ದುಡ್ಡು ಬಂದು, ಯಶಸ್ ಬಂದು, ಮತ್ತೊಂದು ಬಂದಿರುವಂತಹ ಟೈಮಲ್ಲಿ ನಾನು ಸುತ್ತಮುತ್ತಲು ನನ್ನ ನಿಜವಾದ ಸರ್ಕಲ್ ಅನ್ನ ಇಟ್ಕೊಳ್ಳೋದೆ, ನನಗೆ ಬರೇ ಜೈ ಅನ್ನೋರ್ನ ಇಟ್ಕೊಂಡೆ ಅಂತಂದ್ರೆ ನಾನೂ ಕೂಡ ಆ ಗಾಡ್ ಕಾಂಪ್ಲೆಕ್ಸ್ಗೆ ಒಳಗಾಗಬಹುದು, ವಿಚ್ ಇಸ್ ವೆರಿ ಡೇಂಜರಸ್. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ವ್ಯಕ್ತಿಗಳನ್ನ ಅತಿಯಾಗಿ ಪ್ರೀತಿಸಬೇಡಿ, ಅತಿಯಾಗಿ ನಂಬಬೇಡಿ, ಅತಿಯಾಗಿ ಇನ್ಸ್ಪೈರ್ ಆಗಬೇಡಿ, ಇನ್ಫ್ಲೂಯೆನ್ಸ್ ಆಗಬೇಡಿ. ಇನ್ಸ್ಪಿರೇಷನ್ ತಗೋಬೇಕು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ರು, ಮುಗೀತು. ಅದನ್ನ ಬಿಟ್ಟಾದ ಮೇಲೆ ನೀವು ಒಂದು ಸಬ್ಜೆಕ್ಟ್ ಅನ್ನ, ಒಂದು ಕಾಂಟೆಂಟ್ ಅನ್ನ, ಒಂದು ಪರ್ಸನಾಲಿಟಿಯನ್ನ ಅಡ್ಮೈರ್ ಮಾಡಬೇಕು. ಅದು ವ್ಯಕ್ತಿಗತ ಆಗಕ್ಕೆ ಹೋದ ತಕ್ಷಣ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇವಾಗ ನರೇಂದ್ರ ಮೋದಿ ಅವರಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನ ಏನು ಈ ಎಲೆಕ್ಷನ್ ಟೈಮಲ್ಲಿ ಡಿಕ್ಟೇಟರು ಮತ್ತೊಂದು ಮರ್ತೊಂದು ಅಂತೆಲ್ಲ ಮಾತಾಡ್ತಾ ಇದ್ರಲ್ವಾ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಮೊನ್ನೆ ಈ RSS ಮತ್ತೆ BJP ನಡುವೆ ಒಂದು ಚಿಕ್ಕ ಕಾನ್ಫ್ಲಿಕ್ಟ್ ಅನ್ನೋದು ಕೂಡ ಇದೆ. ಸೊ ಇದರಲ್ಲಿ ನರೇಂದ್ರ ಮೋದಿ ಅವರನ್ನ ಡಿಕ್ಟೇಟರ್ ಅಂತ ಯಾರು ಕರೀತಾರೆ, ಅಥವಾ ಯಾರು ಅವರು ವಿಷ್ಣುವಿನ ಅಪರಾವತಾರ, ಶಿವಾಜಿಯ ಅಪರಾವತಾರ ಅಂತ ಹೇಳ್ತೀರಾ, ಎರಡೂ ಕೂಡ ಎಕ್ಸ್ಟ್ರೀಮ್ ಕಂಡೀಷನ್. ಒಬ್ಬ ವ್ಯಕ್ತಿ ಪೂರ್ತಿ ಸರಿ ಇರೋದಿಲ್ಲ, ಪೂರ್ತಿ ತಪ್ಪು ಇರೋದಿಲ್ಲ, ಪೂರ್ತಿ ವಿಲನ್ನು ಇರೋದಿಲ್ಲ, ಪೂರ್ತಿ ಹೀರೋನು ಇರೋದಿಲ್ಲ, ಮಿಕ್ಸ್ ಇರುತ್ತೆ. ಯಾವುದರ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕೇ ವಿನಃ ಇವ್ರಿದೆ, ಇವ್ರು ಹಿಂಗೆ, ಇವ್ರು ಡಿಕ್ಟೇಟರು, ಇವನು ಹುಚ್ಚ, ಹಿಂಗ್ ಹೇಳೋದ್ ಅಲ್ಲ. ಸೊ ನರೇಂದ್ರ ಮೋದಿ ಅವರನ್ನ ಯಾರು ಡಿಕ್ಟೇಟರ್ ಅಂತ ಕರೀತಾರೆ, ಯಾರು ಅವ್ರು ಏನ್ ಮಾಡಿದ್ರು ಪರವಾಗಿಲ್ಲ, ನಾನು ಅವರಿಗೆ ವೋಟ್ ಹಾಕ್ಬಿಡ್ತೀನಿ, ಹೆಂಗಿದ್ರು ಪರವಾಗಿಲ್ಲ, ಏನ್ ಹಾಳಾಗೋದ್ರು ಪರವಾಗಿಲ್ಲ, ಜಾಬ್ ಸಿಗದೋದ್ರು ಪರವಾಗಿಲ್ಲ, ನಮ್ಮ ಮನೇಲಿ 2 ಹೆಣ ಬಿದ್ರು ಪರವಾಗಿಲ್ಲ, ನಂಗೆ ಆ ಹೀರೋನೇ ಹೀರೋ, ಹಿಂಗಿದೆಲ್ಲ ಸ್ಟೇಟ್ಮೆಂಟ್ ವೆರಿ ಡೇಂಜರಸ್. ಈ ಸ್ಟೇಟ್ಮೆಂಟ್ಗಳೇ ಕಲೆಕ್ಟಿವ್ ಆಗಿ ಬರುತ್ತಲ್ವಾ, ಆವಾಗ ಆ ವ್ಯಕ್ತಿಗೆ ಗಾಡ್ ಕಾಂಪ್ಲೆಕ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅವ್ರೊಂದು ಇಲ್ಯೂಷನ್ಗೆ ಹೋಗ್ಬಿಡ್ತಾರೆ. ಅಂದ್ರೆ ನಾನು ಮಾಡ್ತಿರೋದು ಬಹುಶಃ ಸರಿ ಇರಬೇಕು, ಇಷ್ಟು ಜನ ನನ್ನನ್ನು ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ನಾನು ಮಾಡ್ತಿರೋದು ಸರಿನೇ, ನಾನು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ದೇವ್ರು ಯಾವತ್ತಾರು ತಪ್ಪು ಮಾಡಕ್ ಸಾಧ್ಯ ಇದೆಯಾ? ಈ ಮೈಂಡ್ ಸೆಟ್ ಕಲೆಕ್ಟಿವ್ ಆಗಿ ಸಮಾಜ ಯಾವಾಗ ಒಬ್ಬ ವ್ಯಕ್ತಿಯನ್ನ ಅವರು ಡಿಸರ್ವ್ ಮಾಡುವಂತಹ ಪೊಸಿಷನ್ಗಿಂತ ಮೀರಿ ದೇವರಿಗೆ ಸಮೀಕರಿಸಿ ಆರಾಧನೆ ಮಾಡೋಕೆ ಶುರು ಮಾಡುತ್ತಲ್ವಾ,
ಆವಾಗ ಅದೇ ವ್ಯಕ್ತಿ ಸಮಾಜಕ್ಕೆ ಕಂಟಕನಾಗ್ತಾನೆ ಅನ್ನೋದಕ್ಕೆ ದರ್ಶನ್ ಕೇಸ್ ನಮಗೆ ಪಾಠ ಆಗಬೇಕು. ದಯವಿಟ್ಟು ನಾನಿದು ಇವತ್ತಿನ ಎಪಿಸೋಡ್ ಅನ್ನುವಂಥದ್ದು ನನ್ನ ಪ್ರಕಾರ ನನಗಿದೆ ಅಲ್ವಾ, ಇದು ನಾನು ಏನೊಂದು ಚಿಕ್ಕ ಅಳಿಲು ಸೇವೆ ಅಂತ ಮಾಡಬಹುದು ಸಮಾಜಕ್ಕೆ. ಅದು ಯಾಕೆ ಅಂತಂದ್ರೆ ಇಂಥದ್ದೊಂದು ಸೈಕಾಲಜಿಕಲ್ ಡೆವಲಪ್ಮೆಂಟ್ ಅಂತನ್ನ ನಾವು ನೋಡಿದ್ವಿ, ನಮ್ಮ ಸುತ್ತಮುತ್ತಲಲ್ಲಿ ಯಾರು ಗಮನಿಸಿದ್ವಿ ಅಂತಂದ್ರೆ ಅಂಥವರಿಗೆ ಇದನ್ನ ಹೇಳುವಂತಹ ಪ್ರಯತ್ನ ಆಗಬೇಕು. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದನ್ನ ಸಿನಿಮಾದಲ್ಲಿ ಬಹಳಷ್ಟು ಜನ ತಿಳ್ಕೊಂಡು ಅಹಂ ಬ್ರಹ್ಮಾಸ್ಮಿಯನ್ನ ಅಹಂಕಾರಕ್ಕೆ ಸಮೀಕರಣ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಇದೆ ಆಯ್ತಾ. ಜೈ ಶ್ರೀರಾಮ್ ಅಂತ ಹೇಳ್ತಾರೆ, ರಾಮನನ್ನ ಗುಣಗಾನವನ್ನ ಮಾಡ್ತಾರೆ, ಆದ್ರೆ ಹೆಣ್ಮಕ್ಳ ವಿಚಾರದಲ್ಲಿ ತುಂಬಾ ಥರ್ಡ್ ಕ್ಲಾಸ್ ಮೈಂಡ್ ಸೆಟ್ ಇರುತ್ತೆ. ಹೆಣ್ಮಕ್ಳನ್ನ ಆಬ್ಜೆಕ್ಟಿಫೈ ನೋಡುವಂತಹ ವ್ಯಕ್ತಿಗಳಿರ್ತಾರೆ, ಆದ್ರೆ ಅವ್ರ ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಬರ್ತಾ ಇರುತ್ತೆ. ಇದು ಎರಡೂ ಕೂಡ ವಿರೋಧಾಭಾಸ, ಹಂಗಾಗಕ್ ಸಾಧ್ಯ ಇಲ್ಲ. ನಾರ್ಮಲ್ ಇದ್ರೆ ಹಂಗಾಗ್ಬಾರ್ದು. ಜೈ ಶ್ರೀರಾಮ್ ಅಂತ ನೀವ್ ಯಾವಾಗ ಹೇಳ್ಬೇಕು ಅಂತಂದ್ರೆ ರಾಮನಂತಹ ಗಂಡಸ್ತನವನ್ನ ಬೆಳೆಸ್ಕೊಳ್ಬೇಕು. ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ ರಾಮನನ್ನ. ಹೆಂಡತಿಗೋಸ್ಕರ ಏನ್ ಮಾಡ್ದ, ಎಟ್ ದ ಸೇಮ್ ಟೈಮ್ ಆ ಹೆಂಡತಿ ಕೂಡ ಹೆಂಗಿದ್ಲು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಜೆಂಡರ್. ಪವಿತ್ರ ಗೌಡ ಅವರನ್ನ ನಾನು ಅನಲೈಸ್ ಮಾಡಿದ್ದೀನಿ, ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಜೆಂಡರ್ ಅನ್ನ ಪಕ್ಕಕ್ಕಿಟ್ಟು ನಾವ್ ಏನ್ ಮಾತಾಡ್ತೀವಿ ಏನ್ ಮಾಡ್ತೀವಿ ಇದ್ರ ಮಧ್ಯ ಜಾಸ್ತಿ ಡಿಫರೆನ್ಸ್ ಇರಬಾರ್ದು. ಡಿಪ್ಲೊಮೆಸಿ ಅನ್ನುವಂಥದ್ದು ಸಮಾಜದಲ್ಲಿ ಇರುತ್ತೆ, ಕರೆಕ್ಟು. ಆದ್ರೆ ಅದಕ್ಕೆ ನಿಮ್ಮ ಸೋಷಿಯಲ್ ಸ್ಟೇಟಸ್ಗೂ ನಿಮ್ಮ ಮಾರಲ್ ವ್ಯಾಲ್ಯೂಸ್ಗೂ ತುಂಬಾ ಡಿಫರೆನ್ಸ್ ಇತ್ತು ಅಂತಂದ್ರೆ ಅದನ್ನ ಹಿಂದೂ ಅಂತ ಕರೆಯೋದಿಲ್ಲ, ನಾನಂತೂ ಕರೆಯೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೀವು ಯಾವುದೇ ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡಿ, ಯಾವುದೇ ಪೊಲಿಟಿಕಲ್ ಲೀಡರ್ ಅನ್ನ ಫಾಲೋ ಮಾಡಿ, ಯಾವುದೇ ಕ್ರಿಕೆಟರ್ ಅನ್ನ ಫಾಲೋ ಮಾಡಿ, ಯಾವುದೇ ಸಿನಿಮಾ ನಟ ನಟಿಯರನ್ನ ಫಾಲೋ ಮಾಡಿ, ಅವರ ಸಿನಿಮಾವನ್ನ ನೋಡಿ, ಅದರಿಂದ ಒಳ್ಳೇದನ್ನ ಆದರ್ಶ ತಗೊಳ್ಳಿ. ಅಲ್ಲಿ ಕೆಲವೊಂದ್ಸತಿ ಕೆಟ್ಟ ವ್ಯಕ್ತಿತ್ವವನ್ನ ಹೈಲೈಟ್ ಮಾಡಿ ತೋರಿಸಿರ್ತಾರೆ, ಅದರ ತೋರಿಸೋದ್ರ ಉದ್ದೇಶ ಹಂಗಾಗ್ಬೇಡಿ ಅಂತ. ಐ ಆಲ್ವೇಸ್ ಕೀಪ್ ಸೇಯಿಂಗ್, ಐ ಡು ನಾಟ್ ಹ್ಯಾವ್ ಎಕ್ಸಾಕ್ಟ್ ರೋಲ್ ಮಾಡೆಲ್ಸ್. ಹಿಂಗಿರ್ಬೇಕು ಗುರು ಅನ್ನೋದಕ್ಕೆ ಒಂದು ರೋಲ್ ಮಾಡೆಲ್ ಇಲ್ಲ. ನನಗೆ ಇನ್ಸ್ಪಿರೇಷನ್ಸ್ ಇದೆ ಒಂದೊಂದು ಐಡಿಯಾದಲ್ಲಿ, ಆದ್ರೆ ಇವ್ರ ತರ ಇರಬಾರ್ದು. ತುಂಬಾ ಜನ ರೋಲ್ ಮಾಡೆಲ್ಸ್ ಇದ್ದಾರೆ ನನಗೆ. ಅಂಡ್ ಅಂತಹ ರೋಲ್ ಮಾಡೆಲ್ಸ್ ನಮ್ಮ ಬರ್ಬಾದಿ ಆಗೋದನ್ನ ತಪ್ಪಿಸತ್ತೆ. ದುರಂತ ಅಂತ್ಯ ಆಗ್ಬಾರ್ದು. ದುರಂತ ಅಂತ್ಯ ಆಗ್ಬಾರ್ದು ಅಂತಂದ್ರೆ ಈ ಬಾಡಿ, ಈ ಮೈಂಡ್ ಹಾಗೂ ಕಾನ್ಶಿಯಸ್ ಅನ್ನುವಂಥದ್ದು ಅಲೈನ್ಮೆಂಟ್ ನಲ್ಲಿ ಇರಬೇಕು. ಹಾಗೆ ಯಾರೆಲ್ಲ ಈ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ, ತತ್ವಮಸಿ ಅಂತಂದ್ರೆ ಏನು ಅನ್ನೋದನ್ನ, ಹಾಗೆ ಹಿಂದೂ ಧರ್ಮದ ಕೆಲವೊಂದಷ್ಟು ಐಡಿಯಾಲಜಿಯನ್ನ ತುಂಬಾ ವೈಲೆಂಟ್ ಆಗಿ ಬಿಂಬಿಸ್ಬಿಡ್ತಾರೆ. ಹೊಡೆದಾಟ ಬಡದಾಟ ಇದ್ ಮಾಡೋದು, ಶಸ್ತ್ರದ ಜೊತೆ ಶಾಸ್ತ್ರ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಸೆಲ್ಫ್ ಡಿಫೆನ್ಸ್ಗೆ ಶಸ್ತ್ರ ಅನ್ನೋದು ಬೇಕು, ಬೇರೆಯವ್ರನ್ನ ಕೊಲ್ಲಕ್ ಶಸ್ತ್ರ ಬೇಡ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ದಕ್ ರೈಟ್ಸ್ ಇದೆ ನಮ್ಗೆ ಗೊತ್ತಾ? ಯಾವಾಗ ಒಬ್ರನ್ನ ನಾವು ತೆಗಿಬಹುದು, ಪ್ರಾಣ ತೆಗಿಬಹುದು ಗೊತ್ತಾ? ಆ ವ್ಯಕ್ತಿ ನನ್ನನ್ನ ಕೊಲ್ಲೋಕ್ ಬರ್ಬೇಕು ಉದ್ದೇಶಪೂರ್ವಕವಾಗಿ. ಆವಾಗ ನಾನು ಈ ಆತ್ಮದ ರಕ್ಷಣೆಗೋಸ್ಕರ ಆ ವ್ಯಕ್ತಿಯನ್ನ ಸಂಹಾರ ಮಾಡೋದು. ಅದು ಕೊಲೆ ಅಲ್ಲ, ಸಂಹಾರ. ಸಂಹಾರವನ್ನ ಮಾಡೋದಕ್ಕೆ ರೈಟ್ಸ್ ಇದೆ, ಹತ್ಯೆ ಮಾಡೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ನೀವ್ ಯಾವಾಗ ನಿಮ್ಮನ್ನ ಗಾಡ್ ಅನ್ಕೋಬಹುದು ಗೊತ್ತಾ? ಈ ದರ್ಶನ್ ಅವರ ಗಾಡ್ ಕಾಂಪ್ಲೆಕ್ಸ್, ಅವ್ರು ಯಾವಾಗ ಅವ್ರ ತಲೆಯಲ್ಲಿ ಗಾಡ್ ಆಗ್ಬೇಕು ಅಂತ ಅನ್ಕೊಳ್ಬೇಕಿತ್ತು ಅಂತಂದ್ರೆ ಅವ್ರು ಲಾಸ್ಟ್ 1 ಮಿನಿಟ್ ಅಲ್ಲಿ ಕುತ್ಕೊಂಡು ಆಲೋಚನೆ ಮಾಡ್ಬೇಕಿತ್ತು. ಇವಾಗ ಇವನು ಪ್ರಾಣ ತೆಗೆದು ಬಿಡ್ತೀನಿ, ಆ ಪ್ರಾಣ ನನ್ನ ಹತ್ರ ರಿವರ್ಸ್ ತರಕ್ಕಾಗತ್ತಾ? ದೆನ್ ಯು ಆರ್ ಗಾಡ್, ಅದರ್ವೈಸ್ ಯು ಆರ್ ನಾಟ್ ಗಾಡ್. ನಿಮಗೆ ಲಿಮಿಟೇಷನ್ ಇರುತ್ತೆ, ರಿವರ್ಸ್ ಮಾಡಕ್ಕಾಗಲ್ಲ. ಅಂದಮೇಲೆ ಆ ಆಕ್ಷನ್ ಪರ್ಫಾರ್ಮ್ ಮಾಡುವಂತಹ ರೈಟ್ಸ್ ನಿಮಗಿಲ್ಲ. ನೀವು ದೇವರ ಅಂಶ, ದೇವರಲ್ಲ. ದರ್ ಇಸ್ ಅ ಡಿಫರೆನ್ಸ್. ನಾನು ಪರಬ್ರಹ್ಮ ಒಂದು, ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ನನ್ನ ಅಂಶ ಅವನಲ್ಲಿಯ ಒಂದು ಪಾರ್ಟಿಕಲ್ಗೆ ಸಮಾನ. ಅದರ ಅರ್ಥ ನೀವೇ ಸರ್ವಸ್ವ ಅಂತ ಅಲ್ಲ, ನಿಮಗೆ ಲಿಮಿಟೇಷನ್ ಇದೆ. ಎಟ್ ದ ಸೇಮ್ ಟೈಮ್ ಈ ಅಂಶದ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ನನ್ನ ಹತ್ರ ಅವಕಾಶ ಇದೆ. ಅದನ್ನೇ ಸ್ಪಿರಿಚುಯಾಲಿಟಿ ಅಂತ ಕರೆಯೋದು. ಒಂದು ಪುಟಾಣಿ ಕಿಡಿ, ಇದು ನಾನು ಬ್ರಹ್ಮನಿಂದ ಪಡ್ಕೊಂಡಿರೋದು, ಆ ಪರಮಾತ್ಮನಿಂದ ಪಡ್ಕೊಂಡಿರುವಂತಹ ಕೊಡುಗೆ. ಅದಕ್ಕೆ ನಾನು ಕಷ್ಟಪಟ್ಟು ಸ್ಪಿರಿಚುಯಾಲಿಟಿ, ಮೆಡಿಟೇಷನ್ನು, ಒಳ್ಳೆ ಉದ್ದೇಶ, ಜನರಿಗೆ ಜೆನ್ಯೂನ್ ಆಗಿ ಸಹಾಯ ಮಾಡೋದು, ಪಾಪ ತೊಳ್ಕೊಳಕಲ್ಲ, ಜೆನ್ಯೂನ್ ಆಗಿ ಸಹಾಯ ಮಾಡೋದು, ಇದೆಲ್ಲದರ ಮೂಲಕ ಆ ಕಿಡಿಯನ್ನ ಒಂದು ಜ್ವಾಲೆ ಮಾಡ್ಕೊಳ್ಬಹುದು ಈ ಜನ್ಮದಲ್ಲಿ. ಅದು ಮುಂದಿನ ಜನ್ಮದಲ್ಲಿ ಯಾವತ್ತೋ ಒಂದ್ಸತಿ ಅದು ಇಗ್ನೈಟ್ ಆಗುತ್ತೆ.
ಇಗ್ನೈಟ್ ಆದಾಗ ಅದನ್ನ ದೊಡ್ಡ ಹೋಮಕುಂಡದಲ್ಲಿ ಜ್ವಾಲೆ ಮಾಡ್ಕೊಳ್ತೀನಿ. ಅದು ದೊಡ್ಡ ಮಟ್ಟದಲ್ಲಿ ಯಾವಾಗ ಅಗ್ನಿಯಾಗಿ ಉರಿಯತ್ತೆ, ಆಗ ಪರಮಾತ್ಮನಲ್ಲಿ ನಾನು ಲೀನ ಆಗ್ತೀನಿ. ಅದನ್ನೇ ಕಾರ್ಮಿಕ್ ಬಾಂಡ್ ಬ್ರೇಕ್ ಆಗೋದು ಅಂತ ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿಯನ್ನ ದಯವಿಟ್ಟು ಯಾರೂ ಕೂಡ ಅಹಂಕಾರಕ್ಕೆ ಸಮೀಕರಿಸಿ ಮಾತಾಡಬೇಡಿ. ಹಾಗೆ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಬರುವಂತಹ ಪವಿತ್ರ ನಂಬಿಕೆಗಳಿರಬಹುದು, ಪ್ರಾಕ್ಟೀಸಸ್ ಇರಬಹುದು, ಅದರ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಸುಮ್ನೆ ಏನೋ ಹೀರೋಯಿಸಮ್ ಈಸ್ ನಾಟ್ ರೌಡಿಸಮ್. ರೌಡಿಯನ್ನ ಹೀರೋ ಅಂತ ಹೇಳಲ್ಲ, ಡಿಫ್ರೆನ್ಸ್ ಇದೆ. ಹೀರೋ ಬೇರೆ, ರೌಡಿ ಬೇರೆ. ಈ ಡಿಫ್ರೆನ್ಸ್ ಗೊತ್ತಾಗತ್ತೆ. ಹುಚ್ಚು ಅಭಿಮಾನವನ್ನ ಬೆಳೆಸ್ಕೊಳ್ತೀರಾ ಅಂತಂದ್ರೆ ನೀವು ಸಮಾಜಕ್ಕೆ ಏನು ಕೊಡುಗೆ ಕೊಡೋದ್ರೂ ಪರವಾಗಿಲ್ಲ, ಆ ಸಮಾಜಕ್ಕೆ ಕಂಟಕ ಆಗ್ಬಾರ್ದು. ದಯವಿಟ್ಟು ಈ ಒಂದು ವಿಡಿಯೋದ ಉದ್ದೇಶ ಅದು. ನಾನು ನಿನ್ನೆ ಆ ನ್ಯೂಸೆನ್ಸ್ ಅಲ್ಲಿ ಮಾಡಿರುವಂತಹ ವಿಡಿಯೋದ ಉದ್ದೇಶ ಕೂಡ ಅದರಲ್ಲಿ ಹೇಳಿದ್ದೀನಿ. ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.